ರಾಜ್ಯದಲ್ಲಿ ಭ್ರಷ್ಟ ಸರ್ಕಾರಿ ಆಫೀಸರ್ಸ್ಗೆ ಲೋಕ ಶಾಕ್ ಕೊಟ್ಟಿದೆ. ಶಿವಮೊಗ್ಗ, ಧಾರವಾಡ, ಕಲಬುರಗಿ, ರಾಯಚೂರಿನಲ್ಲಿ ರೇಡ್ ಮಾಡಲಾಗಿದೆ. ಲಂಚ ಪಡೆಯುವಾಗಲೇ ಲೋಕ ಬಲೆಗೆ ಬಿದ್ದಿದ್ದಾರೆ ಭ್ರಷ್ಟ ತಿಮಿಂಗಲಗಳು. ಶಿವಮೊಗ್ಗ, ಧಾರವಾಡ, ಕಲಬುರಗಿ, ರಾಯಚೂರಿನಲ್ಲಿ ರೇಡ್ ಮಾಡಲಾಗಿದೆ. ಲಂಚ ಪಡೆಯುವಾಗಲೇ ಲೋಕ ಬಲೆಗೆ ಬಿದ್ದಿದ್ದಾರೆ ಅಧಿಕಾರಿಗಳು. ಬಳ್ಳಾರಿಯಲ್ಲಿ ಸಹಾಯಕ ವಾಣಿಜ್ಯ ತೆರಿಗೆ ಆಯುಕ್ತರಿಗೆ ಶಾಕ್ ಅನ್ನು ಕೊಡಲಾಗಿದೆ. 90,000 ಲಂಚ ಪಡೆಯುವಾಗ ಮಲ್ಲಿಕಾರ್ಜುನ್ ಲಾಕ್ ಆಗಿದ್ದಾರೆ. ಎಸಿಎಫ್ ಕಿರಣ್ ಮನೆ ಕಚೇರಿ ಮೇಲೂ ಕೂಡ ಲೋಕಾಯುಕ್ತ ದಾಳಿ ನಡೆದಿದೆ. ಇನ್ನು ಶಿವಮೊಗ್ಗ, ಧಾರವಾಡದಲ್ಲಿರುವ ಎಸಿಎಫ್ ಕಿರಣ್ ಮನೆ ಮತ್ತು ಕಚೇರಿ ಮೇಲೆ ಲೋಕ ರೇಡ್ ಆಗಿದೆ. ಕಲಬುರಗಿಯಲ್ಲಿ ಜಸ್ಕಾಂ ಎಇಇ ಅಮೃತರಾವ್ಗೂ ಕೂಡ ಬಿಸಿ ಮುಟ್ಟಿಸಿರುವಂಥದ್ದು ಲೋಕ. ಮನೆ ಹಾಗೂ ಕಚೇರಿಯಲ್ಲಿ ಲೋಕಾಧಿಕಾರಿಗಳು ಶೋಧವನ್ನು ನಡೆಸಿದ್ದಾರೆ. ಇನ್ನು ರಾಯಚೂರಿನಲ್ಲಿ ಕೆಬಿಜೆಎನ್ಎಲ್ ಇಇ ಬಸನಗೌಡ ಮನೆ ಮೇಲೂ ಕೂಡ ರೇಡ್ ಆಗಿದೆ. ಕೃಷ್ಣ ಭಾಗ್ಯ ಜಲ ನಿಗಮ ನಿಯಮಿತ ಈ ಮನೆ ಮೇಲೂ ಕೂಡ ರೇಡ್ ಆಗಿದೆ. 3 ಮನೆ, ಆಫೀಸ್ ಮತ್ತು ಫಾರ್ಮ್ ಹೌಸ್ ಹಾಗೂ ಗೋದಾಮಿನಲ್ಲಿ ಶೋಧ ಕಾರ್ಯ ನಡೀತಾ ಇದೆ. ಆದಾಯಕ್ಕಿಂತ ಅಧಿಕ ಆಸ್ತಿ ಸಂಪಾದನೆ ಹಿನ್ನೆಲೆಯಲ್ಲಿ ನಡೆದಿರುವಂತಹ ಲೋಕ ರೇಡ್ ಇದು. ಲೋಕ ರೇಡ್ ಹಿನ್ನೆಲೆಯಲ್ಲಿ ಈಗಾಗಲೇ ಅನೇಕ ದಾಖಲೆಗಳ ಪರಿಶೀಲನಾ ಪ್ರಕ್ರಿಯೆ ನಡೀತಾ ಇದೆ. ನಾವು ದೃಶ್ಯದಲ್ಲಿ ಗಮನಿಸ್ತಾ ಹೋಗಬಹುದು. ಒಂದು ಕಡೆ ರಾಯಚೂರಿನಲ್ಲಿ ಲೋಕ ರೇಡ್ ನಡೆದಿದ್ರೆ, ಮತ್ತೊಂದು ಕಡೆ ಕಲಬುರಗಿಯಲ್ಲಿ ಕೂಡ ಲೋಕ ರೇಡ್ ನಡೆದಿರುವಂಥದ್ದು. ರಾಯಚೂರಿನಲ್ಲಿ ಬಸನಗೌಡ ಅವರ ನಿವಾಸ ಕಚೇರಿಯ ಮೇಲೆ ಲೋಕ ರೇಡ್ ನಡೆದಿದೆ. ಮತ್ತೊಂದು ಕಡೆ ಜಸ್ಕಾಂ ಎಇಇ ಅಮೃತರಾಯ್ ನಿವಾಸದ ಮೇಲೂ ಕೂಡ ಕಲಬುರಗಿಯಲ್ಲಿ ರೇಡ್ ನಡೆದಿರುವಂಥದ್ದು ಕಾಣಬಹುದಾಗಿದೆ. ಶಿವಮೊಗ್ಗ, ಧಾರವಾಡ, ಕಲಬುರಗಿ ಮತ್ತು ರಾಯಚೂರಿನಲ್ಲಿ ನಡೆದಿರುವಂಥ ಲೋಕ ರೇಡ್. ಈ ಸಂದರ್ಭದಲ್ಲಿ ದೊಡ್ಡ ದೊಡ್ಡ ಹೆಗ್ಗಣಗಳೇ, ಬಿಲ ತೋಡ್ತಾ ಇದ್ದಂತಹ ದೊಡ್ಡ ದೊಡ್ಡ ಹೆಗ್ಗಣಗಳೇ ಈ ವೇಳೆ ಲೋಕ ಬಲೆಗೆ ಬಿದ್ದಿವೆ. ಬಳ್ಳಾರಿಯಲ್ಲಿ ಸಹಾಯಕ ವಾಣಿಜ್ಯ ತೆರಿಗೆ ಆಯುಕ್ತರಿಗೂ ಕೂಡ ಶಾಕ್ ಕೊಟ್ಟಿದೆ ಲೋಕ. ಮತ್ತೊಂದು ಕಡೆ 90,000 ಲಂಚ ಪಡೆಯುವಾಗ ಮಲ್ಲಿಕಾರ್ಜುನ್ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ. ಹಾಗಾಗಿ ಅವರ ಮನೆ, ಕಚೇರಿ ಮತ್ತು ಎಲ್ಲೆಲ್ಲಿ ಅವರ ನಿವಾಸಗಳಿದೆ ಆ ನಿವಾಸಗಳ ಮೇಲೆಲ್ಲ ಈಗ ಲೋಕ ರೇಡ್ ಮಾಡಿದ್ದು ಶೋಧ ಕಾರ್ಯದಲ್ಲಿ ನಿರತವಾಗಿದೆ. ದಾಖಲೆಗಳ ಪರಿಶೀಲನಾ ಕಾರ್ಯದಲ್ಲಿ ನಿರತವಾಗಿದೆ. ಬಳ್ಳಾರಿಯಲ್ಲಿ ಸಹಾಯಕ ವಾಣಿಜ್ಯ ತೆರಿಗೆ ಆಯುಕ್ತರಿಗೂ ಕೂಡ ಶಾಕ್ ಕೊಟ್ಟಿದ್ದು 90,000 ರೂಪಾಯಿ ಲಂಚ ಪಡೆಯುವಾಗ ಮಲ್ಲಿಕಾರ್ಜುನ್ ಲಾಕ್ ಆಗಿದ್ದಾರೆ. ಎಸಿಎಫ್ ಕಿರಣ್ ಮನೆ, ಕಚೇರಿ ಮೇಲೂ ಕೂಡ ಲೋಕಾಯುಕ್ತ ದಾಳಿ ನಡೆದಿದೆ. ಶಿವಮೊಗ್ಗ, ಧಾರವಾಡದಲ್ಲಿರುವ ಎಸಿಎಫ್ ಕಿರಣ್ ಮನೆ, ಕಚೇರಿ, ಇನ್ನು ಕಲಬುರಗಿಯಲ್ಲಿ ಜಸ್ಕಾಂ ಎಇಇ ಅಮೃತರಾವ್ಗೂ ಕೂಡ ಬಿಸಿಯನ್ನು ಮುಟ್ಟಿಸಿರುವಂಥದ್ದು. ಮನೆ ಹಾಗೂ ಕಚೇರಿಯಲ್ಲಿ ಲೋಕಾಧಿಕಾರಿಗಳು ರೇಡ್ ಮಾಡಿದ್ದಾರೆ. ರಾಯಚೂರಿನಲ್ಲಿ ಕೆಬಿಜಿಎನ್ಎಲ್ ಇಇ ಬಸನಗೌಡ ಇವರ ನಿವಾಸದ ಮೇಲೂ ಕೂಡ ರೇಡ್ ಆಗಿದ್ದು, ಮಲ್ಲಿಕಾರ್ಜುನ್ ಕುಬಸದ ಅವರ ನಿವಾಸದ ಮೇಲೆ ಬಳ್ಳಾರಿಯಲ್ಲಿ ರೇಡ್ ಆಗಿದೆ. ಹೀಗೆ ಭ್ರಷ್ಟ ಹೆಗ್ಗಣಗಳನ್ನು, ಬಿಲ ತೋಡ್ತಾ ಇದ್ದಂಥ ಭ್ರಷ್ಟ ಹೆಗ್ಗಣಗಳಿಗೆ ಶಾಕ್ ಕೊಟ್ಟಿರುವಂಥದ್ದು ಲೋಕಾಧಿಕಾರಿಗಳು. ಇನ್ನು ಕೃಷ್ಣ ಭಾಗ್ಯ ಜಲ ನಿಗಮ ನಿಯಮಿತ ಈ ಮನೆ ಮೇಲೂ ಕೂಡ ಲೋಕ ರೇಡ್ ಆಗಿದೆ. 3 ಮನೆ, ಆಫೀಸ್, ಫಾರ್ಮ್ ಹೌಸ್ ಮತ್ತು ಗೋದಾಮ್ನಲ್ಲೂ ಕೂಡ ಸರ್ಚ್ ಮಾಡಲಾಗಿದ್ದು, ಆದಾಯಕ್ಕಿಂತ ಅಧಿಕ ಆಸ್ತಿ ಸಂಪಾದನೆ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ದಾರೆ. ರಾಜ್ಯದ ನಾನಾ ಭಾಗಗಳಲ್ಲಿ ಲೋಕ ರೇಡ್ ಆಗಿದ್ದು, ಈ ಸಂಬಂಧ ಲೋಕಾಯುಕ್ತ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ ಭ್ರಷ್ಟ ಹೆಗ್ಗಣಗಳಿಗೆ, ಭ್ರಷ್ಟ ತಿಮಿಂಗಲಗಳಿಗೆ ಶಾಕ್ ಕೊಟ್ಟಿರುವಂಥದ್ದು. ಶಿವಮೊಗ್ಗ, ಧಾರವಾಡ, ಕಲಬುರಗಿ, ರಾಯಚೂರಿನಲ್ಲಿ ರೇಡ್ ಆಗಿದೆ. ಲಂಚ ಪಡೆಯುವಾಗಲೇ ಲೋಕ ಬಲೆಗೆ ಬಿದ್ದಿರುವಂಥದ್ದು. ಈ ವೇಳೆ ಅಧಿಕಾರಿಗಳಿಗೆ ಇದೊಂದು ರೀತಿಯಲ್ಲಿ ಬಿಸಿ ಶಾಕ್, ಲೋಕ ಮುಟ್ಟಿಸ್ತಾ ಇರುವಂಥ ಬಿಸಿ ಶಾಕ್ ಇದು. ಆದಾಯಕ್ಕಿಂತ ಅಧಿಕ ಆಸ್ತಿಯನ್ನು, ಹೆಚ್ಚಿನ ಆಸ್ತಿಯನ್ನು ಗಳಿಸಿರುವ ಆರೋಪದ ಹಿನ್ನೆಲೆಯಲ್ಲಿ ನಡೆಸಲಾಗಿರುವಂಥ ಲೋಕ ರೇಡ್ ಇದು. ಬಳ್ಳಾರಿಯಲ್ಲಿ ಸಹಾಯಕ ವಾಣಿಜ್ಯ ತೆರಿಗೆ ಆಯುಕ್ತರಿಗೆ ಶಾಕ್ ಕೊಡಲಾಗಿದೆ. ಎಸಿಎಫ್ ಕಿರಣ್ ಮನೆ, ಕಚೇರಿ ಮೇಲೂ ಕೂಡ ಲೋಕ ರೇಡ್ ಆಗಿದೆ. ಶಿವಮೊಗ್ಗ, ಧಾರವಾಡದಲ್ಲಿರುವ ಎಸಿಎಫ್ ಕಿರಣ್ ಮನೆ, ಕಚೇರಿ, ಕಲಬುರಗಿಯಲ್ಲೂ ಕೂಡ ರೇಡ್ ಆಗಿದೆ. ಜಸ್ಕಾಂ ಎಇಇ ಮನೆ ಮೇಲೆ